ರಾಮಾನುಜದಯಾ ಪಾತ್ರಂ ಜ್ಞಾನ ವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಹರಿ ಓಂ. ಶ್ರೀ ಪಾದುಕಾ ಸಹಸ್ರ ಪದ್ಯ 73, ಪ್ರಭಾವ ಪದ್ಧತಿ 43. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಪದರಕ್ಷಿಣಿ ವತ್ಸಲಾನಿ ಕಾಮಂ ರಘುವೀರಸ್ಯ ಪದಾಂಬುಜಾದಪಿತ್ವಂ ಯದಸೌ ಭರತಸ್ತ್ವಯಾಂಶವತ್ವಾತ್ ನ ಪುನಸ್ತಾದೃಶಂ ಅನ್ವಭೂತ್ ವಿಯೋಗಂ. ಪಾದರಕ್ಷೆಯೇ, ನೀನು ಶ್ರೀರಾಮನ ಪಾದಗಳಿಗಿಂತಲೂ ಹೆಚ್ಚು ವಾತ್ಸಲ್ಯಮಯಿ. ನಿನ್ನ ಪಾಲುದಾರನಾಗಿರುವ ಭರತನು ಒಮ್ಮೆಯೂ ರಾಮನ ಅಗಲಿಕೆಯ ದುಃಖವನ್ನು ಅನುಭವಿಸಲಿಲ್ಲವಲ್ಲ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ನೇರ ಸರಳ ಪದ್ಯ ಇದು. ಶ್ರೀಮದ್ ವಾಲ್ಮೀಕಿ ರಾಮಾಯಣವನ್ನು ಓದಿದವರಿಗೆ, ತಿಳಿದವರಿಗೆ ಇದರ ಅರ್ಥ ತುಂಬ ಸುಲಭವಾಗಿದೆ. ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣ ಸಮೇತನಾಗಿ ವನವಾಸಕ್ಕೆ ಹೋಗುವವರೆಗೆ ಭರತನ ಪ್ರಸ್ತಾಪ ರಾಮಾಯಣದಲ್ಲಿ ಅಷ್ಟಾಗಿ ಬರುವುದಿಲ್ಲ. ಎಷ್ಟು ಅಗತ್ಯವೋ ಅಷ್ಟನ್ನು ಮಾತ್ರ ಹೇಳಿದ್ದಾರೆ ಶ್ರೀ ವಾಲ್ಮೀಕಿ ಮಹರ್ಷಿಗಳು. ಶ್ರೀರಾಮ ವನವಾಸಕ್ಕೆ ಹೊರಟ ನಂತರ ಚಿತ್ರಕೂಟದಲ್ಲಿ ಪಾದುಕಾ ಪ್ರದಾನದ ಪ್ರಸಂಗದವರೆಗೆ ಭರತನ ವ್ಯಕ್ತಿತ್ವದ ಪೂರ್ಣ ಚಿತ್ರ ಓದುಗರಿಗೆ ಸಿಗುತ್ತದೆ. ಬನ್ನಿ ಭರತನ ಬಗ್ಗೆ ತಿಳಿದುಕೊಳ್ಳೋಣ. ನಾನು ವನವಾಸಕ್ಕೆ ಹೋಗುತ್ತೇನೆ ಎಂದು ಶ್ರೀರಾಮ ತೆಗೆದುಕೊಂಡ ನಿರ್ಧಾರ ಅತಿ ಕಠಿಣವಾದದ್ದಾಗಿತ್ತು. 14 ವರ್ಷಗಳ ವನವಾಸ ಹೇಳಿದಷ್ಟು ಸುಲಭವಾಗಿರಲಿಲ್ಲ. ಆದರೆ ರಾಮನ ಇಡೀ ವನವಾಸದಲ್ಲಿ ಭರತ, ಲಕ್ಷ್ಮಣರ ಮತ್ತು ಇಡೀ ಅಯೋಧ್ಯೆಯ ಜನರ ಪ್ರೀತಿ ವಿಶ್ವಾಸಗಳು ರಾಮನ ಜೊತೆಗಿದ್ದವು. ಬಂದ ಕಷ್ಟಗಳನ್ನೆಲ್ಲ ಎದುರಿಸಲು ರಾಮನ ಮನಸ್ಸು ಗಟ್ಟಿಯಾಗಿತ್ತು. ಆದರೆ ಭರತನಿಗೆ ಕೌಸಲ್ಯೆ, ಲಕ್ಷ್ಮಣನಿಂದ ಮೊದಲುಗೊಂಡು ಪುರೋಹಿತರು, ಮಂತ್ರಿಗಳು, ಅಯೋಧ್ಯೆಯ ಜನರು ಎಲ್ಲರೂ ಅವನನ್ನು ಅನುಮಾನದಿಂದ ನೋಡಿದ್ದರು. ರಾಮನಿಗೆ ಭರತನ ಮೇಲೆ ಕಿಂಚಿತ್ತೂ ಅನುಮಾನವಿರಲಿಲ್ಲ, ನಿಜ. ಆದರೆ ಭರತನಿಗೆ ಬಂದ ಈ ಅಪವಾದ ತೊಲಗಿಸಲು ಅವನು ಅಯೋಧ್ಯೆಗೆ ಹಿಂತಿರುಗಿ ಬಂದು ರಾಜ್ಯಭಾರ ಮಾಡಬೇಕಾಗಿತ್ತು. ಆದರೆ ಭರತನ ಈ ಕೋರಿಕೆಗೆ ರಾಮ ಒಪ್ಪಲಿಲ್ಲ. ರಾಮನನ್ನು ಸೇರಿ ಪ್ರಪಂಚದ ಸಮಸ್ತ ಜನರು ಭರತನನ್ನು ಕೈಬಿಟ್ಟಾಗ ಅವನ ಕೈ ಹಿಡಿದವಳು ವಾತ್ಸಲ್ಯಮಯಿ ಪಾದುಕಾದೇವಿ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ. ಭರತನಿಗೆ ಕಷ್ಟ ಕಾಲದಲ್ಲಿ ಕೈ ಹಿಡಿದವಳು, ಪಾರು ಮಾಡಿದವಳು ಪಾದುಕಾದೇವಿ. ಶ್ರೀರಾಮನ ಪಾದಗಳಿಗಿಂತಲೂ ಹೆಚ್ಚು ವಾತ್ಸಲ್ಯಮಯಿಯಾದ ಪಾದುಕೆ 14 ವರ್ಷಗಳ ಕಾಲ ಸತತ ಭರತನ ಪಾಲುದಾರಳಾಗಿ ಅವನ ಕಷ್ಟಗಳನ್ನು ಹಗುರಗೊಳಿಸಿದಳು. ಹೆತ್ತ ತಾಯಿ ಕೈಕೇಯಿ ಹೀಗೆ ಮಾಡಬಾರದೆನ್ನು ಮಾಡಿದಳಲ್ಲ ಎಂಬ ನಾಚಿಕೆಯನ್ನು, ಅವಮಾನವನ್ನು ತಾಳಿಕೊಳ್ಳುವಂತೆ ಮಾಡಿದ್ದು ಶ್ರೀರಾಮನ ಪಾದುಕೆಗಳು. ಶ್ರೀರಾಮನ ಪಾದುಕೆಗಳು ಸಿಂಹಾಸನದ ಮೇಲೆ ಸತತ 14 ವರ್ಷಗಳ ಕಾಲ ಕುಳಿತಿದ್ದರಿಂದಲೇ ಅಯೋಧ್ಯೆಯ ಜನರು ಕೈಕೇಯಿಯನ್ನು, ಭರತನನ್ನು ಕ್ಷಮಿಸಿದರು. ಶ್ರೀರಾಮನ ಪಾದುಕೆಗಳು ಸಿಂಹಾಸನದ ಮೇಲೆ ಕುಳಿತಿದ್ದರಿಂದ ರಾಜ್ಯದಲ್ಲಿ ಅರಾಜಕತೆ, ದೊಂಬಿಗಳು ಉಂಟಾಗಲಿಲ್ಲ. ಅದೇ ಭರತ ಸಿಂಹಾಸನದ ಮೇಲೆ ಕುಳಿತು ರಾಜ್ಯವಾಳಿದ್ದಿದ್ದರೆ ಅಯೋಧ್ಯೆಯ ಜನರು ರೊಚ್ಚಿಗೇಳುತ್ತಿದ್ದರು, ದಂಗೆಯಾಗುತ್ತಿತ್ತು. ಶ್ರೀರಾಮನ ಮೇಲೆ ಅಪರಿಮಿತ ಪ್ರೀತಿ ಇದ್ದ ಅಯೋಧ್ಯೆಯ ಜನರು ಭರತನ ಆಳ್ವಿಕೆಯನ್ನು ಸಹಿಸುತ್ತಿರಲಿಲ್ಲ. ಎಲ್ಲವೂ ಏರುಪೇರಾಗಿ ಬಿಡುತ್ತಿತ್ತು. ಗುರುಗಳಾದ ವಸಿಷ್ಠರು ಭರತನನ್ನು ಕಾಪಾಡಿದ್ದರು. ಭರತ, ರಾಮನ ಪಾದುಕೆಗಳನ್ನು ಕೇಳು ಎಂದು ಹೇಳಿಕೊಟ್ಟರು. ಭರತನಿಗೆ ರಾಜ್ಯವಾಳಲು ಇಷ್ಟವಿಲ್ಲ. ಆದರೆ ಶ್ರೀರಾಮ ತಿರುಗಿ ವಾಪಸ್ಸು ಬರಲು ಒಪ್ಪಿಕೊಳ್ಳುತ್ತಿಲ್ಲ. ಏನೂ ತೋಚದೆ ಭರತ ಪರಿತಪಿಸುತ್ತಿದ್ದಾಗ ಶ್ರೀರಾಮನ ಪಾದುಕೆಗಳು ದೊರೆತದ್ದು ಅವನಿಗೆ ನಿಧಿ ದೊರೆತಂತಾಯಿತು. ಕೋಸಲದ ರಾಜಸಿಂಹಾಸನಕ್ಕಿಂತ ಹೆಚ್ಚಿನದಾಗಿತ್ತು ಪಾದುಕೆಗಳು ಭರತನ ಪಾಲಿಗೆ. ಪಾದುಕೆಗಳನ್ನು ಅಯೋಧ್ಯೆಯ ಸಿಂಹಾಸನದಲ್ಲಿ ಕೂರಿಸಿ ಅವಳಿಗೆ ಚಕ್ರವರ್ತಿನಿಯ ಪಟ್ಟ ಕಟ್ಟಿ ಭರತ ಶ್ರೀರಾಮನ ಪ್ರತಿನಿಧಿಯಾಗಿ ರಾಜ್ಯವಾಳಿದ್ದು ಅಯೋಧ್ಯೆಯ ಜನರಿಗೆ ಸಂತೋಷವಾಗಿತ್ತು. ರಾಜ್ಯದಲ್ಲಿ ಶಾಂತಿ ಸೌಹಾರ್ದತೆಗಳು ನೆಲೆಸಿದವು. ಭರತನ ಅಪವಾದ ದೂರವಾಗುವುದರಲ್ಲಿ ಸಹಾಯವಾಯಿತು. ಕೈಕೇಯಿಗೆ ಕ್ಷಮೆ ದೊರಕಿತು. ಆದುದರಿಂದಲೇ ಶ್ರೀ ವೇದಾಂತ ದೇಶಿಕರು ಈ ಪದ್ಯದಲ್ಲಿ ಪಾದುಕೆಗಳನ್ನು ಶ್ರೀರಾಮನ ಪಾದಗಳಿಗಿಂತಲೂ ಹೆಚ್ಚು ವಾತ್ಸಲ್ಯಮಯಿ ಎಂದಿದ್ದಾರೆ. ಗುರುಗಳಾದ ವಸಿಷ್ಠರು ಹೇಳಿರದಿದ್ದರೆ, ಭರತನ ಬಳಿ ಶ್ರೀರಾಮನ ಪಾದುಕೆಗಳು ಇಲ್ಲದಿದ್ದರೆ ಕಷ್ಟಗಳ ಸರಮಾಲೆಯಲ್ಲಿ ಸಿಕ್ಕಿ ಭರತನು ಇಂತಹ ಕಷ್ಟದ ಸಮಯದಲ್ಲಿ ಅಣ್ಣ ಶ್ರೀರಾಮನು ನನ್ನ ಜೊತೆ ಇರಬಾರದಿತ್ತೇ ಎಂದುಕೊಳ್ಳುವ ಹಾಗಾಗುತ್ತಿತ್ತು. ಮುಂದೆ 14 ವರ್ಷಗಳು ಜಟೆ ಧರಿಸಿ ನಾರುಮಡಿ ಉಟ್ಟು ನೆಲದ ಮೇಲೆ ಮಲಗಿ ಕಂದಮೂಲಗಳನ್ನೇ ತಿನ್ನುತ್ತಾ ತಪಸ್ವಿಯಂತೆ ಬದುಕುತ್ತಿದ್ದರೂ ಭರತನಿಗೆ ನೆಮ್ಮದಿ ಇತ್ತು, ಶಾಂತಿ ಇತ್ತು, ಸುಖವಿತ್ತು. ಶ್ರೀರಾಮನ ಪಾದುಕೆಗಳನ್ನೇ ಶ್ರೀರಾಮನೆಂದೇ ಭಾವಿಸುತ್ತಾ ಪ್ರತಿದಿನ ದಿನದ ರಾಜಕಾರಣವನ್ನು ಅದಕ್ಕೆ ಒಪ್ಪಿಸುತ್ತಾ ಪ್ರಜೆಗಳ ಯೋಗಕ್ಷೇಮದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡ ಭರತನಿಗೆ ಶ್ರೀರಾಮನ ಅಗಲಿಕೆಯ ನೋವೇ ತಿಳಿಯದಂತಾಗಿದ್ದುದು ಶ್ರೀರಾಮನ ಪಾದುಕೆಗಳ ಉಪಸ್ಥಿತಿಯಿಂದ.
ಅದನ್ನೇ ಹೇಳಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಅಣ್ಣ ತಮ್ಮಂದಿರ ಪ್ರೀತಿ ಹೇಗಿರಬೇಕೆಂದು ರಾಮಾಯಣ ಪ್ರಾತ್ಯಕ್ಷಿಕವಾಗಿ ತಿಳಿಸಿಕೊಡುತ್ತದೆ. ಸ್ವಂತ ಆಸೆಗಳಿಗಿಂತಲೂ ಸ್ವಂತ ಶ್ರೇಯಸ್ಸಿಗಿಂತಲೂ ಸಿಂಹಾಸನದ ಮೇಲಿನ ನಿಷ್ಠೆಯೇ ದೊಡ್ಡದು, ದೇಶ ಪ್ರಜೆಗಳ ಹಿತವೇ ದೊಡ್ಡದು ಎಂದು ರಾಮಾಯಣ ತೋರಿಸಿಕೊಡುತ್ತದೆ. ಅಣ್ಣ ತಮ್ಮಂದಿರ ಪರಸ್ಪರ ಪ್ರೀತಿ ವಾತ್ಸಲ್ಯಗಳ ಶಕ್ತಿ ಏನೆಂದು ರಾಮ ಲಕ್ಷ್ಮಣ ಭರತ ಶತ್ರುಘ್ನರ ಉನ್ನತ ಮಟ್ಟದ ಬದುಕು ತೋರಿಸಿಕೊಟ್ಟರೆ, ರಾವಣ ವಿಭೀಷಣರಂತಹ, ವಾಲಿ ಸುಗ್ರೀವರಂತಹ ಅಣ್ಣ ತಮ್ಮಂದಿರ ಜಗಳ ದ್ವೇಷ ವಿನಾಶಗಳನ್ನು ತೋರಿಸಿಕೊಡುತ್ತದೆ ಶ್ರೀಮದ್ ವಾಲ್ಮೀಕಿ ರಾಮಾಯಣ. ಇದನ್ನೆಲ್ಲ ಈ ಪದ್ಯದ ಮೂಲಕ ನಮಗೆ ತಿಳಿಸಿಕೊಡುತ್ತಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಭರತನ ವ್ಯಕ್ತಿತ್ವದ ಗರಿಮೆಯನ್ನು ತೋರಿಸಿಕೊಡುವಂತಹ ಒಂದು ಪ್ರಸಂಗ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿದೆ. ಅದೊಂದು ಅಪರೂಪದ ಪ್ರಸಂಗ ನಿಮ್ಮ ಮುಂದಿಡುತ್ತಿದ್ದೇನೆ. ಈ ಪದ್ಯದ ಅರ್ಥವನ್ನು ಎತ್ತಿ ಹಿಡಿಯುತ್ತದೆ ಅದು. ಹಾಗೆ ನಮಗೂ ಬದುಕಿನಲ್ಲಿ ಧರ್ಮ ಯಾವುದು ಅಧರ್ಮ ಯಾವುದು ಎಂಬ ಸೂಕ್ಷ್ಮತೆಗಳನ್ನು ತಿಳಿಸಿಕೊಡುತ್ತದೆ. ಶ್ರೀರಾಮನು ಲಕ್ಷ್ಮಣ, ಸುಗ್ರೀವ ಮತ್ತು ಅಪಾರ ವಾನರ ಸೈನ್ಯದೊಡನೆ ಕಿಷ್ಕಿಂಧೆಯಿಂದ ಹೊರಟು ಸಮುದ್ರ ದಡವನ್ನು ತಲುಪಿದ್ದ. ಇನ್ನು ಸಮುದ್ರ ದಾಟಿ ಎಲ್ಲರೂ ಲಂಕೆಗೆ ಹೋಗುವುದು ಹೇಗೆ ಎಂದು ಯೋಚಿಸುತ್ತಿದ್ದರು. ಇತ್ತ ಲಂಕೆಯಲ್ಲಿ ರಾವಣನಿಗೆ ರಾಮ ಅಪಾರ ಕಪಿ ಸೈನ್ಯದೊಡನೆ ಸಮುದ್ರ ತೀರಕ್ಕೆ ಬಂದಿರುವ ಸಮಾಚಾರ ಸಿಕ್ಕಿತ್ತು. ಹನುಮಂತ ಲಂಕೆಗೆ ಬಂದು ಹೋದ ಮೇಲೆ ಅವನ ಅಪಾರ ಶಕ್ತಿ ಬುದ್ಧಿಮತ್ತೆಗಳನ್ನು ನೋಡಿದ್ದ, ಹೊಡೆತ ತಿಂದಿದ್ದ ರಾವಣನಿಗೆ ಈಗ ಭಯ ಶುರುವಾಗಿತ್ತು. ಆದ್ದರಿಂದ ಮಂತ್ರಿಗಳ ಸೇನಾನಿಗಳ ತುರ್ತು ಸಭೆ ಕರೆದಿದ್ದನು. ಸೀತೆಯನ್ನು ಕದ್ದು ತರುವಾಗ ಯಾರ ಸಲಹೆಯನ್ನು ಕೇಳದಿದ್ದವನು ಈಗ ಸಭೆ ಸೇರಿಸಿ ಮುಂದೇನು ಮಾಡೋಣ ಎಂದು ಸಲಹೆ ಅಭಿಪ್ರಾಯಗಳನ್ನು ಕೇಳಿದನು. ಆಗ ಮಂತ್ರಿ ಮಹಾಪಾರ್ಶ್ವನು ಎದ್ದು ನಿಂತು ತುಂಬಿದ ಸಭೆಯಲ್ಲಿ ನಾಚಿಕೆ ಇಲ್ಲದೆ ಹೇಯವಾದ ಮಾತುಗಳನ್ನು ಆಡಿದನು. ಬಲಾತ್ ಕುಕ್ಕುಟ ವೃತ್ತೇನ ವರ್ತಸ್ಯ ಸುಮಹಾಬಲ ಅಕ್ರಮ್ಯ ಸೀತಾಂ ವೈದೇಹೀಂ ತಥಾ ಭುಂಕ್ತ್ವಾಕ್ಷ್ಮ ರಮಸ್ವಚ ಎಂದನು. ಎಂದರೆ, ರಾವಣ, ಇಷ್ಟು ದಿನ ವಿದೇಹರಾಜನ ಮಗಳಾದ ಸೀತೆಯನ್ನು ಹಾಗೆಯೇ ಬಿಟ್ಟಿದ್ದೇ ಮೂಢತನ. ಈಗಲೂ ಹುಂಜನಂತೆ ಬಲಾತ್ಕರಿಸಿ ಸೀತೆಯನ್ನು ಭೋಗಿಸು. ನಿನ್ನ ಕಾಮ ಪೂರ್ತಿಯಾದ ಮೇಲೆ ಯಾವ ಕಷ್ಟ ಬಂದರೂ ಸರಿ, ನಾವು ಎದುರಿಸುತ್ತೇವೆ ಎಂದನು. ಇದು ರಾವಣನ ಮಂತ್ರಿಗಳ, ರಾವಣನ ರಾಜ್ಯದ ಜನರ ಸಂಸ್ಕಾರವಾಗಿತ್ತು. ಆಗ ರಾವಣನು ವಿಧಿಯಿಲ್ಲದೆ ಸಭೆಯಲ್ಲಿ ಬ್ರಹ್ಮನಿಂದ ತನಗೆ ಬಂದ ಶಾಪವನ್ನು ಕುರಿತು ಹೇಳುತ್ತಾನೆ. ಹಿಂದೊಂದು ದಿನ ನಾನು ಪುಂಜಿಕಸ್ಥಲೆ ಎಂಬ ಅಪ್ಸರ ಸ್ತ್ರೀಯನ್ನು ಕೆಣಕಿದೆ, ಬಲಾತ್ಕರಿಸಿದೆ, ಭೋಗಿಸಿದೆ. ಅವಳು ಅವಮಾನ ತಾಳಲಾರದೆ ಅಳುತ್ತಾ ಬ್ರಹ್ಮನ ಬಳಿಗೆ ಓಡಿ ಹೋದಳು. ಆಗ ಬ್ರಹ್ಮನು ನಾನು ಒಬ್ಬಳು ಸ್ತ್ರೀಯನ್ನು ಅವಮಾನಿಸಿದ್ದರಿಂದ ನನಗೆ ಶಾಪ ಕೊಟ್ಟನು. ಆದ್ಯ ಪ್ರಭೃತಿ ಯಾಂ ಅನ್ಯಾಂ ಬಲಾನ್ನಾರೀಂ ತದಾತೆ ಶತಧಾ ಮೂರ್ಧಾ ಫಲಿಷ್ಯಾತಿ ನ ಸಂಶಯ. ಅಂದರೆ ಬ್ರಹ್ಮ ಹೇಳಿದ, ಎಲೈ ರಾವಣನೇ, ಇನ್ನು ಮುಂದೆ ಯಾವಳಾದರೂ ಸ್ತ್ರೀಯನ್ನು ನೀನು ಬಲಾತ್ಕಾರದಿಂದ ಭೋಗಿಸಿದರೆ ನಿನ್ನ ತಲೆ ತಪ್ಪದೆ 100 ಹೋಳಾಗುತ್ತದೆ ಎಂದು. ಆದ್ದರಿಂದ ನಾನು ಸೀತೆಯನ್ನು ಬಲಾತ್ಕಾರದಿಂದ ಪಡೆಯುವಂತಿಲ್ಲ, ಅವಳ ಒಪ್ಪಿಗೆಗೆ ಕಾಯುತ್ತಿದ್ದೇನೆ ಎಂದನು. ಜಗತ್ತಿನ ಎಲ್ಲ ಗಂಡಸರಿಗೂ ಅನ್ವಯವಾಗಲಿ ಎಂದು ಬ್ರಹ್ಮ ಈ ಶಾಪ ಕೊಟ್ಟಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಲ್ಲವೇ? ಆಗ ವಿಭೀಷಣನು ರಾವಣನಿಗೆ, ಸೀತೆ ಮಹಾಪತಿವ್ರತೆ, ಅವಳು ಎಂದೂ ನಿನ್ನ ಮಾತಿಗೆ ಒಪ್ಪುವುದಿಲ್ಲ. ಅವಳಿಂದ ನಿನಗೂ ಲಂಕೆಗೂ ಆಪತ್ತು. ಆದ್ದರಿಂದ ಸೀತೆಯನ್ನು ರಾಮನಿಗೆ ಒಪ್ಪಿಸಿಬಿಡು ಎಂದು ಎಷ್ಟೆಷ್ಟೋ ರೀತಿಯಲ್ಲಿ ಅನೇಕ ಸಲ ವಿಭೀಷಣನು ರಾವಣನಿಗೆ ಬುದ್ಧಿ ಹೇಳಿದನು. ಆ ಮಾತಿಗೆ ರಾವಣ ಒಪ್ಪಲಿಲ್ಲ. ವಿನಾಶಕಾಲೇ ವಿಪರೀತ ಬುದ್ಧಿ ಎಂದುತ್ತಾರಲ್ಲ ಹಾಗೆ. ಕಡೆಗೆ ರಾವಣನು ಅಹಂಕಾರದಿಂದ ಮದದಿಂದ ತನ್ನ ತಮ್ಮ ವಿಭೀಷಣನು ತನ್ನ ಹಿತಚಿಂತಕ ಎಂದು ಅರ್ಥ ಮಾಡಿಕೊಳ್ಳದೆ ವಿಭೀಷಣನನ್ನು ಬೈದು ಅವಮಾನ ಮಾಡಿಸಿದನು. ಆಗ ವಿಭೀಷಣನು ದುಷ್ಟನಾದ ರಾವಣನನ್ನು ತೊರೆದು ತನ್ನ 4 ಮಂತ್ರಿಗಳ ಜೊತೆ ರಾಮನಿಲ್ಲಿವರೆಗೆ ಬಂದು ಸೇರುತ್ತಾನೆ. ದೂರದಲ್ಲೇ ನಿಂತು ರಾಮ, ನಾನು ದುಷ್ಟ ರಾವಣನ ತಮ್ಮ ವಿಭೀಷಣ, ರಾಜ್ಯ, ಹೆಂಡತಿ, ಮಕ್ಕಳು ಎಲ್ಲವನ್ನೂ ತೊರೆದು ನಿನ್ನಲ್ಲಿಗೆ ಶರಣಾಗತನಾಗಿ ಬಂದಿದ್ದೇನೆ ಎನ್ನುತ್ತಾನೆ. ಆಗ ಶ್ರೀರಾಮನು ವಿಭೀಷಣನನ್ನು ತಮ್ಮ ಪಕ್ಷಕ್ಕೆ ಸೇರಿಸಿಕೊಳ್ಳುವ ವಿಷಯದಲ್ಲಿ ತಮ್ಮ ಅಭಿಪ್ರಾಯಗಳನ್ನು ಹೇಳಿ ಎಂದು ಎಲ್ಲ ಸೇನಾ ನಾಯಕರುಗಳನ್ನು ಕೇಳುತ್ತಾನೆ. ನಳ, ಮೈಂದ, ಶರಭ, ಅಂಗದ ಎಲ್ಲರೂ ಶತ್ರು ವಿಭೀಷಣನನ್ನು ಸೇರಿಸಿಕೊಳ್ಳುವುದು ಬೇಡ ಎಂದು ಅಭಿಪ್ರಾಯ ನೀಡುತ್ತಾರೆ. ಆಂಜನೇಯ ಮಾತ್ರ ಸೇರಿಸಿಕೊಳ್ಳಬಹುದು ಎಂದು ಸೂಚಿಸುತ್ತಾನೆ. ಸುಗ್ರೀವನು ಮಾತ್ರ ಸುತರಾಂ ಒಪ್ಪುವುದಿಲ್ಲ. ಬಹಳ ಉದ್ವಿಗ್ನನಾಗಿ ನಮ್ಮೆಲ್ಲರಿಗೂ ಇವರಿಂದ ಆಪತ್ತು ಬರಬಹುದು ಎಂದು ಹೇಳಿ ಸ್ವಂತ ಅಣ್ಣನನ್ನೇ ಕಷ್ಟದ ಸಮಯದಲ್ಲಿ ಬಿಟ್ಟು ಬರುತ್ತಿರುವ ಇವನನ್ನು ನಂಬುವುದು ಹೇಗೆ? ನಾಳೆ ನಮಗೂ ಹಾಗೆ ಮಾಡಬಹುದು ಎನ್ನುತ್ತಾನೆ ಸುಗ್ರೀವ. ಸುದುಷ್ಟೋ ವ್ಯಾಪ್ಯ ದುಷ್ಟೋ ವಾ ಕಿಮೇಶ ರಜನೀಚರ
ಈದೃಶಂ ವ್ಯಸನಂ ಪ್ರಾಪ್ತಂ ಭ್ರಾತಾರಂ ಯೇ ಪರಿತ್ಯಜೇತ್ ಎನ್ನುತ್ತಾನೆ. ತಾನೂ ಸಹ ತನ್ನ ಅಣ್ಣನಾದ ವಾಲಿಯನ್ನು ರಾಮನಿಂದ ಕೊಲ್ಲಿಸಿದೆ ಎಂಬ ಮಾತನ್ನು ಮರೆತಂತೆ ಇವನಾಡಿದ ಮಾತುಗಳನ್ನು ಕೇಳಿ ರಾಮ ಮುಗುಳ್ನಗುತ್ತಾನೆ. ಪ್ರಕಟವಾಗಿಯೇ ಎಲ್ಲರಿಗೂ ಕೇಳುವಂತೆಯೇ ನ ಸರ್ವೇ ಭ್ರಾತಾರಸ್ತಾತ ಭವಂತಿ ಭರತೋಪಮ ಎನ್ನುತ್ತಾನೆ. ಅಪ್ಪ ಸುಗ್ರೀವ, ಎಲ್ಲರಿಗೂ ಭರತನಂತಹ ತಮ್ಮ ಇರುವುದಿಲ್ಲ ಎನ್ನುತ್ತಾನೆ. ಮುಂದೆ ಶ್ರೀರಾಮ ಸುಗ್ರೀವನನ್ನು, ಇತರ ಸೇನಾಧಿಪತಿಗಳನ್ನು, ವಿಭೀಷಣನನ್ನು ಸೇರಿಸಿಕೊಳ್ಳಲು ಹೇಗೆ ಒಪ್ಪಿಸಿದ ಎಂಬುದನ್ನು ಇನ್ನೊಮ್ಮೆ ಹೇಳುತ್ತೇನೆ. ಶ್ರೀ ವೇದಾಂತ ದೇಶಿಕರ 1008 ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವಾಗ ಎಷ್ಟು ಸಲ ರಾಮಾಯಣದ ಕಥೆಗಳನ್ನು ಹೇಳಬೇಕಾಗುತ್ತೋ ಗೊತ್ತಿಲ್ಲ. ಆದರೆ ಅದರ ಚಿಂತೆ ಇಲ್ಲ ಬಿಡಿ. ರಾಮಾಯಣದ ಕತೆ ಸವಿದಷ್ಟು ಸವಿ, ಚೇತೋಹಾರಕ. ಓದುಗರ ಕೇಳುಗರ ಮನಸ್ಸನ್ನು, ಬುದ್ಧಿಯನ್ನು ಪ್ರತಿ ಸಲವೂ ಅಮೃತದಲ್ಲಿ ಅದ್ದಿ ತೆಗೆಯುತ್ತದೆ. ಒಟ್ಟಿನಲ್ಲಿ ಈ ಪದ್ಯದ ತಾತ್ಪರ್ಯ ಹೀಗಿದೆ. ನೊಂದ ಭರತನನ್ನು ಪಾದುಕಾದೇವಿಯು ವಾತ್ಸಲ್ಯದಿಂದ ಕಾಪಾಡಿದಳು. ರಾಮನ ಅಗಲಿಕೆಯೇ ಭರತನಿಗೆ, ಅಯೋಧ್ಯೆಯ ಜನರಿಗೆ ಅರಿವಿಗೆ ಬಾರದಷ್ಟು ಸಾಂತ್ವನ ನೀಡಿದಳು. ಗುರುಗಳು, ಆಚಾರ್ಯರುಗಳು ಜೀವಾತ್ಮನನ್ನು ಸಂತೈಸಿ ಪರಮಾತ್ಮನ ಸಾನ್ನಿಧ್ಯ ಲಾಭವನ್ನು ಉಂಟು ಮಾಡುತ್ತಾರೆ ಎಂಬುದು ಈ ಪದ್ಯದ ಒಟ್ಟು ತಾತ್ಪರ್ಯ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ.